ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ. ಇದೊಂದು ನನ್ನ ಡೈಲಿ ರುಟೀನ್ ಬ್ಲಾಗ್. ನಾನು ಬ್ಲಾಗ್ ಸಂಜೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ನಾನು ಈ ಬ್ಲಾಗನ್ನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ, ನಾನು ಕೂಡ ಡ್ಯೂಟಿಯಾಗಿ ಬಂದಿದ್ದೇನೆ. ಆ್ಯಸ್ ಯೂಶ್ವಲ್ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವರ ಟಿಫಿನ್ ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸ್, ಬಾಟಲೆಲ್ಲ ತೊಳೆಯುವ ಕೆಲಸ ಫಸ್ಟ್ ಆಗಿರುತ್ತೆ. ಅದು ಜಾಸ್ತಿ ಹೊತ್ತು ಇಟ್ಟರೆ ಕೂಡ ಮತ್ತೆ ನಮಗೇ ಪ್ರಾಬ್ಲಮ್ ವಾಶ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟು ನಾನು ಫಸ್ಟ್ ಪಾತ್ರೆ ಅಂದರೆ ಮಕ್ಕಳು ಟಿಫಿನ್ ಬಾಟಲ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದೇನೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರುವ ಹಾಗೆ ಗಾರ್ಡನ್ ಕ್ಲೀನಿಗೆ ಒಬ್ಬರು ಬಂದಿದ್ದರು. ಇವಾಗ ಗಾರ್ಡನ್ ಎಲ್ಲ ಕ್ಲೀನ್ ಆಗಿದೆ. ಇದು ಮಲ್ಲಿಗೆ ಗಿಡ, ಊರಿನ ಮಲ್ಲಿಗೆ. ಅಷ್ಟೊಂದು ಮಲ್ಲಿಗೆ ಆಗೋದಿಲ್ಲ, ಮಳೆ ಬರುವಾಗ ಸ್ವಲ್ಪ ಮಲ್ಲಿಗೆ ಆಗ್ತದೆ. ನಾಳೆ ಬೆಳಿಗ್ಗೆಗೆ ನೀರು ದೋಸೆ ಮಾಡುವ ಅಂತ ಅಕ್ಕಿಯನ್ನು ನೆನೆಸಲಿಕ್ಕೆ ಹಾಕಿದ್ದೆ. ಇವಾಗ ಅದನ್ನು ಕಡೆದು ಇಡ್ತಾ ಇದ್ದೇನೆ. ಬೆಳಿಗ್ಗೆ ಸ್ವಲ್ಪ ಸುಲಭ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇವಾಗ ಕಡೆದು ಫ್ರಿಜ್ಜಲ್ಲಿ ಇಡ್ತೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಹೊರಗೆ ಇಟ್ಟರೆ ಸ್ವಲ್ಪ ಹೊತ್ತಾದಮೇಲೆ ದೋಸೆ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ನಾನು ವರ್ಕಿಂಗ್ ವುಮೆನ್ ಆದ ಕಾರಣ ನನಗೆ ಬೆಳಿಗ್ಗೆ ಹೊತ್ತು ಎಲ್ಲ ಕೆಲಸ ಮಾಡುವುದು ತುಂಬ ಕಷ್ಟ. ಅಂದರೆ ಮಕ್ಕಳು ಟಿಫಿನ್ ಆಗಿರ್ಬೋದು, ಅಡಿಗೆ, ಪಾತ್ರೆ ತೊಳೆ ಎಲ್ಲ ಕೆಲಸ ನಾನು ವರ್ಕ್ ಹೋಗುವ ಮುಂಚೆ ಆಗಬೇಕು. ಅದಕ್ಕೋಸ್ಕರ ನಾನು 80% ಕೆಲಸ ರಾತ್ರಿ ಹೊತ್ತೇ ಮಾಡಿ ಇರ್ತೇನೆ. ಅಂದರೆ ಎಂಥಾದರೂ ಕಟ್ಟಿಂಗ್ ಮಾಡೋದಿದ್ದರೆ ಮತ್ತು ಎಂಥಾದರೂ ಫ್ರೈ ಮಾಡಲಿಕ್ಕೆ ಮ್ಯಾರಿನೇಷನ್ ಮಾಡೋದು, ಅದೆಲ್ಲ ನಾನು ರಾತ್ರಿ ಹೊತ್ತೇ ಮಾಡಿ ಇರ್ತೇನೆ. ಬೆಳಿಗ್ಗೆ ಸ್ವಲ್ಪ ಟೈಮ್ ಕೂಡ ನನಗೆ ಸಿಗುತ್ತೆ. ಇಲ್ಲಾಂದರೆ ಅರ್ಜೆಂಟ್ ಆಗುತ್ತೆ ಅಂತ ಎಷ್ಟು ಮಾಡಿದರೂ ಕೂಡ ಅದು ಸ್ಕೂಲ್ ಇಬ್ಬರನ್ನು ಟಿಫಿನ್ ಎಲ್ಲ ಮಾಡುವಾಗ ಅರ್ಜೆಂಟ್ ಆಗುತ್ತೇನೆ, ಎಷ್ಟು ರಾತ್ರಿ ಹೊತ್ತು ಮಾಡಿದರೂ ಕೂಡ. ಬಟ್ ಇದು ಮಾಡಿದರೆ ಬೆಳಿಗ್ಗೆ ಏಳುವಾಗ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಸ್ವಲ್ಪ ರೆಡಿ ಆಗಿದೆ ಅಂತ ಅಂದ್ಕೊಂಡೇ ಇರ್ತೇವೆ. ಇಲ್ಲಾಂದರೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳುವಾಗಲೇ ಬೆಳಿಗ್ಗೆನೇ ಮೈಂಡೆಲ್ಲ ಮೂಡ್ ಆಫೇ ಆಗಿರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಸಣ್ಣ ಪುಟ್ಟ ಕೆಲಸ, ಕಟ್ಟಿಂಗ್, ಕ್ಲೀನಿಂಗ್ ಅದೆಲ್ಲ ರಾತ್ರಿ ಹೊತ್ತು ಮಾಡಿದರೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಈಸಿ ಆಗುತ್ತೆ. ನಾನು ನಾಳೆಗೆ ಪದಾರ್ಥ ಮಾಡಲಿಕ್ಕೆ ಸೌತೆಕಾಯಿ ಮತ್ತು ಅಳಸಂಡೆ ಬೀಜ ಅಂತ ಹೇಳ್ತಾರೆ ನಮ್ಮ ಸೈಡಲ್ಲಿ, ಅದನ್ನು ಪದಾರ್ಥ ಮಾಡಿ ಮತ್ತು ಕಾಲಿಫ್ಲವರನ್ನು ಫ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಖಾಲಿ ಪದಾರ್ಥ ಕೊಟ್ಟರೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಅದರೊಟ್ಟಿಗೆ ಎಂತಾದರೂ ಸೈಡ್ ಡಿಶ್ ಇದ್ದರೆ ಅದನ್ನು ನೋಡಿಕೊಂಡು ಇದು ಕೂಡ ಸ್ವಲ್ಪ ತಿಂತಾರೆ. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ನಾನು ಮಕ್ಕಳಿಗೆ ಟಿಫಿನ್ಗೆ ಜಾಸ್ತಿಯಾಗಿ ವೆಜಿಟೇಬಲ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ತೇನೆ. ಅವರಿಗೆ ಇಷ್ಟ ಅಂತ ಅಲ್ಲ, ಸ್ವಲ್ಪ ಅವರಿಗೆ ಪ್ರೋಟೀನ್ಸ್ ಎಲ್ಲ ಸಿಕ್ಕಲಿ ಅಂತ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ತೇನೆ. ಮನೆಯಲ್ಲಿ ಕೂಡ ವೆಜಿಟೇಬಲ್ಸ್ ತಿನ್ನೋದಿಲ್ಲ, ಅದಕ್ಕೆ ಸ್ಕೂಲಿಗೆ ಕೊಟ್ಟರೆ ಅಲ್ಲಿ ಸ್ವಲ್ಪ ಅವ್ರು ತಿಂತಾರೆ. ಮತ್ತು ಈ ಥರ ಸೈಡ್ ಡಿಶ್ ಎಲ್ಲ ಇದ್ದರೆ ಸ್ವಲ್ಪ ತಿಂತಾರೆ ಅಂತ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ಈ ರೀತಿ ನಾನು ಅವರಿಗೆ ವೆಜಿಟೇಬಲ್ಸ್ ಎಲ್ಲ ಕೊಡೋದು. ನಾನಿಲ್ಲಿ ಕಾಲಿಫ್ಲವರ್ ಮ್ಯಾರಿನೇಷನ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸೇಮ್ ಚಿಕನ್ ಹೇಗೆ ಮ್ಯಾರಿನೇಟ್ ಮಾಡ್ತೇನೆ ಹಾಗೆಯೇ ಇಲ್ಲಿ ಕಾಲಿಫ್ಲವರ್ ಕೂಡ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ. ಇದನ್ನು ನಾನು ಮ್ಯಾರಿನೇಷನ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಡೋದು. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಎಲ್ಲ ಕೆಲಸ. ಅದಕ್ಕೋಸ್ಕರ ಇದನ್ನೆಲ್ಲ ರಾತ್ರಿ ಮಾಡಿ ಇಟ್ಟರೆ ಬೆಳಿಗ್ಗೆ ಸ್ವಲ್ಪ ಫ್ರೀ ಆಗುತ್ತೆ ಅಂತ. ನಾನು ಫ್ರೆಶ್ ಅಪ್ ಆಗುವ ಮುಂಚೆ ಕಿಚನಿದ್ದೆಲ್ಲ ಕೆಲಸ ಮಾಡಿಯೇ ನಾನು ಫ್ರೆಶ್ ಅಪ್ ಆಗಿ ಮಲಗಲಿಕ್ಕೆ ಹೋಗೋದು. ಇದೆಲ್ಲ ಕೆಲಸ ಸ್ಪೆಷಲಿ ಗ್ಯಾಸ್ ಸ್ಟವ್ ಕ್ಲೀನಿಂಗ್ ಮತ್ತು ಸಿಂಕ್, ಹಾಗೆಯೇ ಕೌಂಟರ್ ಟಾಪ್, ಇದೆಲ್ಲ ಕ್ಲೀನ್ ಮಾಡಿಯೇ ನಾನು ರಾತ್ರಿ ಮಲಗಲಿಕ್ಕೆ ಹೋಗೋದು. ಇಲ್ಲಾಂದರೆ ಬೆಳಿಗ್ಗೆ ಏಳುವಾಗ ಕೂಡ ಮೈಂಡ್
ಅಂದರೆ ಅದು ಕಿಚನ್ ನೋಡುವಾಗಲೇ ಮೂಡ್ ಆಫ್ ಆಗುತ್ತೆ. ಎಂತಾದರೂ ಅಡುಗೆ ಮಾಡುವಾಗ ತಲೆಯಲ್ಲಿ ಅದೇ ಸಿಂಕ್ ಕ್ಲೀನ್ ಮಾಡಿ ಫಸ್ಟ್ ಅದೇ ಅಲ್ಲಿ ಕೂಡ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೋಸ್ಕರ ರಾತ್ರಿ ಮಲಗುವ ಮುಂಚೆ ಎಲ್ಲ ಕೌಂಟರ್ ಟಾಪ್, ಕಿಚನ್, ಗ್ಯಾಸ್ ಸ್ಟವ್, ಸಿಂಕಲ್ಲಿ ಪಾತ್ರೆ ಕೂಡ ಎಲ್ಲ ತೊಳೆದಾಕೆ ನಾನು ಮಲಗಲಿಕ್ಕೆ ಹೋಗೋದು. ಬೆಳಿಗ್ಗೆಯಿಂದ ಸಂಜೆ ತನಕ ಬ್ರೇಕ್ಫಾಸ್ಟ್ ಮಾಡೋದು, ಲಂಚ್, ಡಿನ್ನರ್, ಸ್ನ್ಯಾಕ್ಸ್, ಹಾಗೆ ಎಲ್ಲ ಕಡೆ ಎಲ್ಲ ಬಿದ್ದಿರುತ್ತೆ. ಮತ್ತು ಗ್ಯಾಸ್ ಸ್ಟವ್ ಮೇಲೆ ಕೂಡ ಎಲ್ಲ ಬಿದ್ದಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ರಾತ್ರಿ ಹೊತ್ತು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಲಿಕ್ಕೆ ಹೋದರೆ ಬೆಳಿಗ್ಗೆ ಏಳುವಾಗ ಒಂದು ಟೆನ್ಷನ್ ಕಡಿಮೆ. ಅಂದರೆ ಅದೇ ಕಿಚನ್ ಕ್ಲೀನ್ ಇದ್ದರೆ ಉಂಟಲ್ಲ, ಬೆಳಿಗ್ಗೆ ಏಳುವಾಗ ಮೈಂಡ್ ಕೂಡ ಪೀಸ್ಫುಲ್ಲಾಗಿ ಸ್ಟ್ರೆಸ್ ಇಲ್ಲದೆ ಕಿಚನ್ಗೆ ಬರ್ಬೋದು. ನಿಮಗೆ ಕೂಡ ಸೇಮ್ ರಿಲೇಟೇಬಲ್ ಉಂಟಾ ಅಂತ ಕಮೆಂಟಲ್ಲಿ ತಿಳಿಸಿ. ಕಿಚನ್ ಕ್ಲೀನ್ ಇದ್ದರೆ ಒಂದು ಮೈಂಡ್ ಫ್ರೀ ಅಂತ ಹೇಳ್ಬೋದು. ಅಡುಗೆ ಮಾಡಲಿಕ್ಕೆ ಇರ್ಬೋದು. ಯಾಕೆಂದರೆ ನಾವು ಎದ್ದ ತಕ್ಷಣ ಫಸ್ಟ್ ಅಮ್ಮಂದಿರು ಬರೋದೇ ಕಿಚನ್ಗೆ, ಮಕ್ಕಳಿಗೆ ಟಿಫಿನ್ ಮಾಡಲಿಕ್ಕೆ, ಸ್ನ್ಯಾಕ್ಸ್, ಲಂಚ್, ಬ್ರೇಕ್ಫಾಸ್ಟ್ ಇದೆಲ್ಲ ಪ್ರಿಪೇರ್ ಮಾಡಲಿಕ್ಕೆ. ನಿಮಗೆ ಕೂಡ ಹೀಗೇನಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಬೆಳಿಗ್ಗೆ ಏಳುವಾಗನೇ ಮಳೆ ಬರ್ತಾ ಇತ್ತು. ಸ್ಕೂಲಿಗೆ ರಜಾ ಅಂತ ಅಂದ್ಕೊಂಡೆ, ಬಟ್ DC ಚೇಂಜ್ ಆದ ಕಾರಣ ಇವಾಗ ರಜೆ ಡಿಕ್ಲೇರ್ ಮಾಡಲಿಲ್ಲ. ಅದಕ್ಕೋಸ್ಕರ ಬ್ಯಾಕ್ ಟು ಡ್ಯೂಟಿ. ಅದೇ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು, ಟಿಫಿನ್, ಲಂಚ್ ಬಾಕ್ಸು. ಮೊದಲಿಗೆ ನಾನು ಪದಾರ್ಥ ರೆಡಿ ಮಾಡ್ತಾ ಇದ್ದೇನೆ. ದೋಸೆಗೆ ನಾನು ನಿನ್ನೆನೆ ಕಡೆದು ಇಟ್ಟಿದ್ದೆ, ಹಾಗೆ ನಾನು ಇವತ್ತು ನೀರು ದೋಸೆ ಮಾಡ್ತಾ ಇದ್ದೇನೆ. ಇವಾಗ ಪದಾರ್ಥ ಮಾಡಲಿಕ್ಕೆ ಸೌತೆಕಾಯಿ ಮತ್ತು ನಾನು ನಿನ್ನೆ ನೆನೆಸಲಿಕ್ಕೆ ಹಾಕಿದ್ದೆ, ಅಳಸಂಡೆ ಬೀಜ ಅಂತ ಹೇಳ್ತಾರೆ ನಮ್ಮಾಚೆ. ಅದನ್ನು ಒಟ್ಟಿಗೆ ಕುಕ್ಕರಲ್ಲಿ ಮೊದಲಿಗೆ ನಾನು ಬೇಯಿಸ್ತಾ ಇದ್ದೇನೆ. ನೀವು ಈ ಬೀಜಕ್ಕೆ ಎಂತ ಹೇಳ್ತೀರಂತ ಕಾಮೆಂಟಲ್ಲಿ ತಿಳಿಸಿ. ನಾವು ಜಾಸ್ತಿಯಾಗಿ ಮಂಗಳೂರವರು ಅದನ್ನು ಅಳಸಂಡೆ ಬೀಜ ಅಂತಲೇ ಹೇಳೋದು. ಬೇರೆ ಎಂತಾದರೂ ಅದಕ್ಕೆ ಹೆಸರಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ, ಪ್ಲೀಸ್. ನನ್ನ ರಾತ್ರಿ ಕ್ಲೀನಿಂಗ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಮಿಕ್ಸಿಯನ್ನು ನಾನು ರಾತ್ರಿಯೇ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ನಾನು ಪದಾರ್ಥ ಮಾಡಲಿಕ್ಕೆ ಮೊದಲಿಗೆ ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಮೆಂತೆ ಮತ್ತು ತೆಂಗಿನಕಾಯನ್ನು ಕಡೆದು, ಅದಕ್ಕೆ ನಾನು ಇಲ್ಲಿ ಹುಳಿ ಸೇರಿಸ್ತಾ ಇಲ್ಲ. ಯಾಕೆ ಅಂದರೆ ಸೌತೆಕಾಯಿ ಸ್ವಲ್ಪ ಹುಳಿದ್ದ ಕಾರಣ ಹುಳಿಯನ್ನು ಸೇರಿಸದೆ ಇವಾಗ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು ನೀರು ದೋಸೆ ಮಾಡಲಿಕ್ಕೆ ನಾನು ನಿನ್ನೆನೆ ಕಡೆದು ಇಟ್ಟಿದ್ದೆ. ಇವಾಗ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಅದನ್ನು, ತುಂಬ ನೀರಂತ ಅಲ್ಲ, ಒಂದು ಅದ ಬರುವಷ್ಟು ನೀರು ಸೇರಿಸಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಕೂಡ ನಮ್ಮ ಮಂಗಳೂರು ಆಚೆ ತುಂಬ ಫೇಮಸ್ ನೀರು ದೋಸೆ ಅಂತ. ತುಂಬ ತೆಳು ಆಗಿ ಇದನ್ನು ಮಾಡೋದು, ಅದಕ್ಕೆ ಇದಕ್ಕೆ ನೀರು ದೋಸೆ ಅಂತ ಕರೀತಾರೆ. ಇದಕ್ಕೆ ಕೆಲವರು ತೆಂಗಿನಕಾಯನ್ನು ಮಿಕ್ಸ್ ಮಾಡಿ ಕಡೆಯುವಾಗ ಮಿಕ್ಸ್ ಮಾಡ್ತಾರೆ. ನಾನು ಖಾಲಿ ಇದಕ್ಕೆ ಅಕ್ಕಿ ಮತ್ತು ಉಪ್ಪು ಹಾಕಿ ಕಡೆಯೋದು. ಇವಾಗ ಮಸಾಲೆಯನ್ನು ಕಡೆದು ತಂದಿದ್ದೇನೆ. ಸೌತೆಕಾಯಿ ಬಾಯ್ಲ್ ಆಗಿದೆ. ಇವಾಗ ಅದಕ್ಕೆ ವಿಸಿಲ್ ತೆಗೆದು ಮಸಾಲನ್ನು ಮಿಕ್ಸ್ ಮಾಡಬೇಕು.
ನೋಡಿ ಇಷ್ಟು ನೀರಾಗಬೇಕು. ತುಂಬ ತೆಳು ತುಳುವಲ್ಲಿ ಹೇಳೋದಾ ಅಂತ ಕನ್ನಡದಲ್ಲಿ ಅಂತ ಹೇಳೋದಾ ನನಗೆ ಕರೆಕ್ಟ್ ಬರ್ತಾ ಇಲ್ಲ. ಅಂದರೆ ತುಂಬ ತಿನ್ನಾಗಿರ್ಬೇಕಂತ. ನೋಡಿ ಈ ರೀತಿಯಾಗಿ ಬರಬೇಕು. ಅದನ್ನು ಮುಚ್ಚಿ ಬಿಸಿ ಮಾಡಲಿಕ್ಕೆ ಇಡುವ. ಇವಾಗ ಸೌತೆಕಾಯಿ ಮತ್ತು ಅಲಸಂದೆ ಬೀಜ ಕೂಡ ಬೆಂದಿದೆ. ಅದಕ್ಕೆ ಮಸಾಲವನ್ನು ಸೇರಿಸ್ತಾ ಇದ್ದೇನೆ. ಇವಾಗ ನೀರು ದೋಸೆ ರೆಡಿಯಾಗಿದೆ. ನೋಡಿ ಈ ಥರ ಬರುತ್ತೆ. ನಾವದನ್ನು ತುಂಬ ತೆಳುವಾಗಿ ಫ್ರೈ ಮಾಡುವ ಕಾರಣ ಅದನ್ನು ಫ್ಲಿಪ್ ಮಾಡುವ ಅಗತ್ಯ ಇರೋದಿಲ್ಲ. ಕೆಲವರು ಅದನ್ನು ಫ್ಲಿಪ್ ಮಾಡಿ ಕೂಡ ಫ್ರೈ ಮಾಡ್ತಾರೆ. ಬಟ್ ನಾನು ತೆಳು ಆಗಿ ಹಾಕಿರುವ ಕಾರಣ ಅದನ್ನು ಫ್ಲಿಪ್ ಮಾಡೋದಿಲ್ಲ. ಈಗಿನ ಅದು ಫ್ರೈ ಆಗಿರುತ್ತೆ. ನೀರು ದೋಸೆ ಮಾಡುವಾಗ ದೊಡ್ಡ ಪ್ರಾಬ್ಲಮ್ ಅಂದರೆ ಅದು ಎಲ್ಲ ಕಡೆ ಬೀಳುತ್ತೆ. ಅಂದರೆ ಅದು ಕಾವಲಿ ಬಿಸಿ ಆಗಿರುತ್ತಲ್ವ, ಆವಾಗ ನಾವು ಇದನ್ನು ಹಾಕುವಾಗ ಎಲ್ಲ ಕಡೆ ಅದು ಬೀಳ್ತದೆ. ಅದನ್ನು ನಾನು ಎಲ್ಲ ಕೆಲಸ ಆದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕೆಲಸಕ್ಕೆ ಹೋಗೋದು. ಈ ಕಡೆ ದೋಸೆ ಕೂಡ ಫ್ರೈ ಆಗ್ತಾ ಉಂಟು ಮತ್ತು ಪದಾರ್ಥ ಕೂಡ ಆಗ್ತಾ ಉಂಟು. ನಡುವಲ್ಲಿ ಸ್ವಲ್ಪ ಟೈಮ್ ಸಿಕ್ಕಾಗ ನಾನು ಕೌಂಟರ್ ಟಾಪ್ ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ಇದ್ದದೆಲ್ಲ ವಾಶ್ ಮಾಡ್ತಾ ಇರ್ತೇನೆ. ಯಾಕೆಂದರೆ ನನಗೆ ಕೂಡ ಮತ್ತೆ ಡ್ಯೂಟಿಗೆ ಹೋಗಲಿಕ್ಕೆ ಟೈಮ್ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಅದೆಲ್ಲ ಕೆಲಸ ಈ ಟೈಮಲ್ಲಿ ನಡುವಲ್ಲಿ ಎಲ್ಲ ಟೈಮ್ ಸಿಗ್ತದಲ್ಲ ಈ ಫ್ರೈ ಆಗುವ ತನಕ, ಆವಾಗ ಎಲ್ಲ ಮಾಡ್ತೇನೆ. ನಾನಿಲ್ಲಿ 2 ಪ್ಲೇಟಲ್ಲಿ ಹಾಕಿದ್ದು ಯಾಕೆಂದರೆ ಈ ನೀರು ದೋಸೆ ಉಂಟಲ್ಲ, ನಾವು ಒಂದರ ಮೇಲೆ ಒಂದು ಹಾಕಿದರೆ ಅದು ಅಂಟ್ಕೊಳ್ಳುತ್ತೆ. ಕೆಲವರು ಅದಕ್ಕೆ ಅದು ವುಡನ್ನಿದು ಒಂದು ಅದೆಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ. ವುಡನ್ನಿದು ಒಂದು ಪ್ಲೇಟ್ ಥರ ಸಿಗುತ್ತೆ, ಅದರ ಮೇಲೆ ಹಾಕಿರ್ತಾರೆ ಮತ್ತು ಅದನ್ನು ಪ್ಲೇಟಿಗೆ ಹಾಕೋದು. ನಾನು ಎಂತ ಮಾಡೋದು, ನನ್ನ ಹತ್ರ ಅದು ಇಲ್ಲ ವುಡನ್ನಿದು. ಅದಕ್ಕೋಸ್ಕರ ನಾನು ಒಂದು ಪ್ಲೇಟಲ್ಲಿ ಒಂದು ಸಲ ಹಾಕಿದರೆ ಇನ್ನೊಂದು ಪ್ಲೇಟಲ್ಲಿ ಇನ್ನೊಂದು ಸಲ ಹಾಕ್ತೇನೆ. ಆವಾಗ ಸ್ವಲ್ಪ ತಣ್ಣಕ್ಕಾಗುತ್ತೆ, ಅದು ಅಂಟ್ಕೊಳ್ಳೋದಿಲ್ಲ. ನಾನು ಈ ಥರ ಎಲ್ಲ ಕಿಚನ್ ಕೆಲಸ ಮಾಡುವಾಗ ನನ್ನ ಹಸ್ಬೆಂಡ್ ಮಕ್ಕಳಿಗೆ ಸ್ನಾನ ಮಾಡಿಸುವುದು, ಅವರನ್ನು ಹೊರಡಿಸುವುದು, ಅವರ ಟಿಫಿನ್ ಬಾಕ್ಸ್ ಅಂದರೆ ನಾನು ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿರ್ತೇನೆ, ಅವರಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡೋದು. ಲಂಚ್ ಬಾಕ್ಸ್ ನಾನೇ ರೆಡಿ ಮಾಡ್ತೇನೆ. ಅವರಿಗೆ ಅದು ಗೊತ್ತಾಗೋದಿಲ್ಲ. ಫ್ರೂಟ್ಸ್ ಆದರೆ ಕಟ್ ಮಾಡಿ ಇಟ್ಟರೆ ಅವರು ಹಾಕ್ತಾರೆ. ಮತ್ತು ವಾಟರ್ ಬಾಟಲ್ ರೆಡಿ ಮಾಡೋದು ಅದೆಲ್ಲ ಅವರು ಮಾಡ್ತಾರೆ. ಹಾಗೇ ನನಗೆ ವರ್ಕ್ ಹೋಗಲಿಕ್ಕೆ ಕೂಡ ತುಂಬ ಸಪೋರ್ಟ್ ಆಗಿದ್ದಾರೆ ಅವರು. ನಾನು ಅವರ ಸಪೋರ್ಟಿಂದನೇ ಈ ವಿಡಿಯೋ ಕೂಡ ಮಾಡ್ಬೋದು, ಹಾಗೆಯೇ ವರ್ಕಿಗೆ ಕೂಡ ಹೋಗ್ಬೋದು. ಮತ್ತು ನನಗೆ ಮನೆ ಕೆಲಸದಲ್ಲಿ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಮನೆಯಲ್ಲಿ ನಾವೇ 4 ಜನ ಇದ್ದ ಕಾರಣ ಮಕ್ಕಳು ಕೂಡ ಸಣ್ಣವರಿದ್ದಾರೆ, ನಾನು ಕೂಡ ವರ್ಕಿಂಗ್, ಅವರು ಕೂಡ ವರ್ಕಿಂಗ್. ಹಾಗೆ ನಾವು ಅಡ್ಜಸ್ಟ್ ಮಾಡಿಕೊಂಡೇ ನಾವು ಎಲ್ಲ ಕೆಲಸ ಮಾಡೋದು. ನನ್ನ ದೊಡ್ಡ ಮಗ ಇದ್ದಿದ್ದಾನೆ ಇವಾಗ. ಅವನಿಗೆ ಅಂದರೆ ಸ್ವಲ್ಪ ಶೈ ಫೀಲಿಂಗ್ ಅಂತೆ ವಿಡಿಯೋ ಮುಂದೆ ಬರಲಿಕ್ಕೆ. ಅವನ ಕ್ಲಾಸ್ಮೇಟ್ಸ್ ವಿಡಿಯೋ ನೋಡ್ತಾರೆ, ಅದಕ್ಕೋಸ್ಕರ ಮತ್ತು ಅವನ ಟೀಚರ್ಸ್ ಕೂಡ ನೋಡ್ತಾರಂತೆ, ಅದಕ್ಕೋಸ್ಕರ ಸ್ವಲ್ಪ ಶೈ ಫೀಲಿಂಗ್ ಅಂತೆ ವಿಡಿಯೋ ಮುಂದೆ ಬರಲಿಕ್ಕೆ. ಇವಾಗ ಕೂಡ ಮಳೆ ಬರ್ತಾ ಉಂಟು, ಅದಕ್ಕೋಸ್ಕರ ಅವನು ಹೊರಗೆ ಕೂತ್ಕೊಂಡು ಕೇಳೋದು ನನ್ನ ಹತ್ರ, ಮಳೆ ಬರ್ತಾ ಉಂಟು, ರಜೆ ಇಲ್ವಾ, ರಜೆ ಮೆಸೇಜ್ ಚೆಕ್ ಮಾಡಿ ರಜೆ ಕೊಟ್ಟಿದ್ದಾರಾ ನೋಡಿ ಅಂತ ಹೇಳ್ತಾ ಇದ್ದ. ಬಟ್ ಅವನಿಗೆ ಸ್ಕೂಲ್ಗೆ ಹೋಗ್ಲಿಕ್ಕಿತ್ತು, ರಜೆ ಕೊಟ್ಟಿರಲಿಲ್ಲ. ಬಟ್ ತುಂಬ ಮಳೆ ಬರ್ತಾ ಇತ್ತು. ಇವಾಗ ನಮಗೆ ಮಂಗಳೂರಲ್ಲಿ DC ಕೂಡ ಚೇಂಜ್ ಆಗಿದ್ದಾರೆ. ಈ DC ಬಂದಮೇಲೆ ಮಕ್ಕಳಿಗೆ ಯಾವ ರಜೆ ಕೂಡ ಸಿಕ್ಕಿಲ್ಲ.
ಹಸ್ಬೆಂಡ್ಗೆ ಗ್ರೀನ್ ಟೀ ಮಾಡ್ತಾಯಿದ್ದೇನೆ. ಅವರು ಬೆಳಿಗ್ಗೆ ಗ್ರೀನ್ ಟೀ ಕುಡಿಯೋದು. ನನ್ನ ಸಣ್ಣ ಮಗ ಎದ್ದಿರಲಿಲ್ಲ, ಅವನನ್ನು ಎಬ್ಬಿಸಿದ್ದು. ಅದಕ್ಕೋಸ್ಕರ ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ. ಅವರಿಗೆ ನಿದ್ದೆಯಿಂದ ಎಬ್ಬಿಸಿದರೆ ಹಾಗೇನಲ್ವಾ, ಸ್ವಲ್ಪ ಹಠ ಮಾಡ್ತಾ ಇರ್ತಾರೆ. ಇವತ್ತು ನಾನು ಸ್ನ್ಯಾಕ್ಸಿಗೆ ಬನಾನಾ ಮೂಸಂಬಿ ಮತ್ತು ಆ್ಯಪಲ್ ಕೊಡ್ತಾ ಇದ್ದೇನೆ. ನಾನು ಯೂಶ್ವಲಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸೇ ಕೊಡೋದು. ಫ್ರೂಟ್ಸ್ ಕೊಟ್ಟರೆ ಮತ್ತು ಲಂಚಲ್ಲಿ ಸ್ವಲ್ಪ ಆದರೂ ತಿಂದು ಬರ್ತಾರೆ, ಇಲ್ಲಾದರೆ ಲಂಚ್ ಹಾಗೇ ಹಿಂದೆ ತರ್ತಾರೆ. ಲಂಚ್ ಬಾಕ್ಸಿಗೆ ಕಾಲಿಫ್ಲವರ್ ಕೂಡ ಫ್ರೈ ಮಾಡಿ ಆಯಿತು. ಅನ್ನ ಕೂಡ ಬೇಯ್ತಾ ಉಂಟು. ಕಾಲಿಫ್ಲವರನ್ನು ಫ್ರೈ ಇಲ್ಲದ್ರೆ ಪದಾರ್ಥ ಮಾಡುವ ಮುಂಚೆ ಅದನ್ನು ಸ್ವಲ್ಪ ಹಳದಿ ಹುಡಿಯಲ್ಲಿ ಹಾಕಿಡಬೇಕು. ಯಾಕೆಂದರೆ ಅದರಲ್ಲಿ ಹುಳ ಎಲ್ಲ ಇರುತ್ತಲ್ವ, ಹಾಗೆ ಹಳದಿ ಹುಡಿ ಹಾಕಿ ಇಟ್ಟರೆ ಅದರಲ್ಲಿ ಹುಳ ಇದ್ದದೆಲ್ಲ ಬಿಡ್ತದೆ. ಅದಕ್ಕೋಸ್ಕರ ನಾನು ನಿನ್ನೆನೆ ಅದೆಲ್ಲ ಮಾಡಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೆ. ಹಾಗೆ ಇವತ್ತು ಬೆಳಿಗ್ಗೆ ಫ್ರೈ ಮಾಡಲಿಕ್ಕೆ ಕೂಡ ಈಸಿ ಆಗಿತ್ತು. ಇವಾಗ ನಾನು ಲಂಚ್ ಬಾಕ್ಸ್ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಅರ್ಜೆಂಟಲ್ಲಿ ಕ್ಯಾಮರಾ ಇದರಲ್ಲಿ ರೆಕಾರ್ಡ್ ಆಗಿದೆ. ಆ್ಯಕ್ಚುಲಿ ನಾನು ಸೆಟ್ ಮಾಡಿ ಇಟ್ಟಿದ್ದೆ, ಬಟ್ ಅದು ಸ್ಲೈಡ್ ಆಗಿದೆ. ಅದಕ್ಕೋಸ್ಕರ ಇದು ಕ್ಲಿಪ್ಪಿಂಗ್ ಬರಲಿಲ್ಲ ನಾನು ಲಂಚ್ ಬಾಕ್ಸ್ ರೆಡಿ ಮಾಡಿದ್ದು. ಸಾರಿ, ಇದೊಂದು ವಿಡಿಯೋ ಕ್ಲಿಪ್ ಈ ಥರ ಬಂದದ್ದಕ್ಕೆ. ಆ್ಯಕ್ಚುಲಿ ನನಗೆ ಕೂಡ ಗೊತ್ತಿರಲಿಲ್ಲ, ನಾನು ಎಡಿಟಿಂಗ್ ಮಾಡುವಾಗ ಇದನ್ನು ಒಬ್ಸರ್ವ್ ಮಾಡಿದ್ದು. ನಾನು ಅರ್ಜೆಂಟಲ್ಲಿರುವಾಗ ಆ್ಯಕ್ಚುಲಿ ಅದು ಕ್ಯಾಮರಾ ಸ್ಲೈಡ್ ಆದದ್ದು ನಾನು ನೋಟಿಸ್ ಮಾಡಿರಲಿಲ್ಲ. ಬೆಳಿಗ್ಗೆ ಹೊತ್ತು ಎಷ್ಟು ರೆಡಿ ಮಾಡಿ ಇಟ್ಟರೂ ಕೂಡ ಮಕ್ಕಳು ಸ್ಕೂಲಿಗೆ ಹೊರಡುವಾಗ ಅರ್ಜೆಂಟ್ ಆಗುತ್ತೆ. ನಾನು ಡೈಲಿ ಟಿಫಿನ್ ಬ್ಯಾಗ್ ವಾಶ್ ಮಾಡಿದ ಕಾರಣ ಅದು ಈ ರೀತಿಯಾಗಿ ಉಲ್ಟಾಗಿ ನಾನು ಅದನ್ನು ಡ್ರೈ ಮಾಡಲಿಕ್ಕೆ ಇಡೋದು. ನಾನು ಡೈಲಿ ವಾಶ್ ಮಾಡೋದು ಯಾಕೆಂದರೆ ಅವರು ಟಿಫಿನ್ ಬ್ಯಾಗ್ ಊಟ ಆದಮೇಲೆ ಟಿಫಿನ್ ಬಾಕ್ಸ್ ಹಿಂದೆ ಇಡುವಾಗ ಅರ್ಜೆಂಟಲ್ಲಿ ಅವರು ಅದನ್ನು ಲಾಕ್ ಮಾಡಲಿಕ್ಕೆ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಅಲ್ಲ, ಅರ್ಜೆಂಟಲ್ಲಿ ಹೀಗೇ ಹಾಕಿಬಿಡ್ತಾರೆ. ಆವಾಗ ಅದರಲ್ಲಿದ್ದ ವೇಸ್ಟ್ ಅಂದರೆ ಸ್ವಲ್ಪ ಬಿಟ್ಟದ್ದು ಮತ್ತು ಗ್ರೇವಿ ಎಲ್ಲ ಇರ್ತದಲ್ಲ, ಅದೆಲ್ಲ ಟಿಫಿನ್ ಬ್ಯಾಗಿಗೆ ಬೀಳ್ತದೆ. ಹಾಗೆ ಅದು ಸ್ವಲ್ಪ ಗಲೀಜು ಕೂಡ ಆಗುತ್ತೆ ಟಿಫಿನ್ ಬ್ಯಾಗ್, ಮತ್ತು ಸ್ಮೆಲ್ ಕೂಡ ಬರುತ್ತೆ. ಸ್ವಲ್ಪ ಅದೇ ವೇಸ್ಟ್ ಎಲ್ಲ ಸಂಜೆ ಆಗುವಾಗ ಸ್ವಲ್ಪ ಸ್ಮೆಲ್ ಬರುತ್ತೆ. ಹಾಗೆ ಇಟ್ಟರೆ ಕೂಡ ಸ್ಮೆಲ್ ಬರುತ್ತೆ ಮತ್ತು ಇರುವೆಲ್ಲ ಬಂದು. ಅದಕ್ಕೋಸ್ಕರ ನಾನು ಡೈಲಿ ಟಿಫಿನ್ ಬ್ಯಾಗ್ಸ್ ವಾಶ್ ಮಾಡ್ತೇನೆ. ನಾನಿವತ್ತು ಲಂಚ್ ಬಾಕ್ಸಿಗೆ ಆ್ಯಸ್ ಯೂಶ್ವಲ್ ರೈಸ್ ಮತ್ತು ಸೌತೆಕಾಯಿ ಮತ್ತು ಅಳಸಂದೆ ಬೀಜ ಪದಾರ್ಥ ಮತ್ತು ಕಾಲಿಫ್ಲವರ್ ಕೊಟ್ಟಿದ್ದೇನೆ. ಮಕ್ಕಳು ಸ್ಕೂಲಿಗೆ ಹೋಗೋದಾದರೂ ಕೂಡ ಅಪ್ಪ ಅಮ್ಮಂದಿರಿಗೆ ದೊಡ್ಡ ಟಾಸ್ಕ್ ಮಕ್ಕಳನ್ನು ಟಿಫಿನ್ ರೆಡಿ ಮಾಡಲಿಕ್ಕೆ, ಅವರನ್ನು ಹೊರಡಲಿಕ್ಕೆ, ಅವರನ್ನು ಬಿಟ್ಟು ಬರೋದು. ಸ್ಕೂಲ್ ಬಸ್ ಬಂದರೆ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾರೆ. ನಾವು ಮಕ್ಕಳಿಗೆ ಸ್ಕೂಲ್ ಬಸ್ಸಲ್ಲಿ ಆಪ್ಟ್ ಮಾಡಲಿಲ್ಲ, ನಾವು ಅವರನ್ನು ಸ್ಕೂಲಿಗೆ ಬಿಟ್ಟು ಬರೋದು. ಹಾಗೆ ನಮಗೆ ಇನ್ನೊಂದು ಡ್ಯೂಟಿ ಕೂಡ ಅವರನ್ನು ಸ್ಕೂಲಿಗೆ ಬಿಡಲಿಕ್ಕೆ. ಆ್ಯಕ್ಚುಲಿ ಇದೊಂದು ಲೈಫ್ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ಹೌದು, ಬ್ಯುಸಿ ಇರ್ತೇವೆ, ನಮ್ಮ ಚಾಯ್ಸ್. ನಾವು ಯಾವ ರೀತಿ ಚಾಯ್ಸ್ ಮಾಡ್ತೇವೆ ಅದರ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಯಾವ ವಿಷಯದಲ್ಲಿ ಕೂಡ ನಮ್ಮ ಡಿಸಿಷನ್ ಮೇಲೆ, ನಾವು ಮಾಡುವ ಚಾಯ್ಸ್ ಮೇಲೆ ನಮ್ಮ ಲೈಫ್ ಇರುತ್ತೆ. ನಾವು ನಮ್ಮ ಲೈಫಲ್ಲಿ ಕರೆಕ್ಟ್ ಡಿಸಿಷನ್, ಕರೆಕ್ಟ್ ಚಾಯ್ಸ್ ಮಾಡಿದರೆ ನಮ್ಮ ಲೈಫ್ ಹ್ಯಾಪಿ ಆಗಿರುತ್ತೆ. ನಮ್ಮ ಡಿಸಿಷನ್ ರಾಂಗ್ ಇದ್ದರೆ ನಮಗೇ ಗೊತ್ತಾಗುತ್ತೆ ನಮ್ಮ ಡಿಸಿಷನ್ ರಾಂಗ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.